ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಪ್ರಾರಂಭ ಆಗೋದು ಕಿಶನ್ನ ಜಿಮ್ಮಿಂದ. ಇಲ್ಲಿಗೆ ಪೂಜಾ ಬಂದು ತನ್ನ ರೆಸಿಗ್ನೇಷನ್ ಲೆಟರ್ನ ಕೊಟ್ಟ. ನೀವು ಮಾಡಿರೋ ಪ್ರಪೋಸಲ್ನ ನನ್ನ ಕೈನಲ್ಲಿ ಒಪ್ಕೊಳ್ಳೋದಕ್ಕಾಗೋದಿಲ್ಲ, ಏಕೆಂದರೆ ನಾನು ನನ್ನ ಅಕ್ಕನಿಗೆ ನೀನು ತೋರಿಸಿರೋ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಅವಳು ಹಾಕಿರೋ ಗೆರೆನ ದಾಟೋದಿಲ್ಲ, ಸಾರಿ ಅಂತೇಳಿ ಅಲ್ಲಿಂದ ಹೊರಡ್ತಾಳೆ. ಹೀಗೆ ಜಿಮ್ಮಿಂದ ಹೊರಡೋ ಪೂಜನ್ಗೆ ಕಿಶನ್ನಿಂದ ಕಾಲ್ ಬರುತ್ತೆ, ಒಂದು ಪಾರ್ಕ್ ಹತ್ರ ಮೀಟ್ ಮಾಡೋಣ ಅಂತೇಳಿ. ಸರಿ ಅಂತೇಳಿ ಪೂಜಾ ಮತ್ತು ಕಿಶನ್ ಇಬ್ಬರು ಒಂದು ಪಾರ್ಕ್ ಹತ್ರ ಮೀಟ್ ಆಗ್ತಾರೆ. ಇವರಿಬ್ಬರು ಪಾರ್ಕಲ್ಲಿ ಮೀಟ್ ಆಗಿರೋದನ್ನು ತಾಂಡವ್ ಹೇಗೋ ನೋಡಿಬಿಡ್ತಾನೆ. ನಂತರ ತಾಂಡವ್ ಇದೇ ವಿಚಾರವಾಗಿ ಹೇಗಾದರೂ ಭಾಗ್ಯನ ಮರ್ಯಾದೆ ಜನಗಳ ಮುಂದೆ ತೆಗಿಬೇಕು ಅಂತ ಅಂದ್ಕೊಳ್ತಾ ಆ ಪಾರ್ಕ್ನ ಅಥಾರಿಟಿ ಮೆಂಬರ್ಸ್ಗೆ ಕಾಲ್ ಮಾಡಿ, ನೀವು ಪಾರ್ಕ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿಲ್ಲ, ಇಲ್ಲೆಲ್ಲ ಹುಡುಗ ಹುಡುಗಿ ಕೈ ಇಟ್ಕೊಂಡು ಕೂತಿದ್ದಾರೆ, ನಾವು ವಾಕ್ ಮಾಡೋಕ್ಕೂ ಸರಿಯಾಗಿ ಆಗ್ತಿಲ್ಲ, ಬಂದು ಸರಿಯಾದ ಆ್ಯಕ್ಷನ್ ತಗೊಳ್ಳಿ ಅಂತ ಕಂಪ್ಲೇಂಟ್ ಮಾಡ್ತಾನೆ. ತಾಂಡವ್ ಮಾತನ್ನು ನಿಜ ಅಂತ ನಂಬ್ಕೊಂಡು ಬರೋ ಅಥಾರಿಟಿ ಮೆಂಬರ್ಸ್ ಪೂಜಾ ಮತ್ತು ಕಿಶನ್ ಇರೋ ಜಾಗಕ್ಕೆ ಬಂದು ಇಬ್ಬರು ಮೇಲೂ ಜೋರಾಗಿ ಕಿರ್ಚಾಡ್ತಾರೆ. ಹಾಗೆ ತಾಳಿನ ಕೈಯಲ್ಲಿ ಕೊಟ್ಟು, ನೀನು ಇವಳಿಗೆ ಕಟ್ಬಿಡು, ಇವಳಿಗೆ ಸಂಸ್ಕಾರ ಇಲ್ಲ, ಇವಳು ಬಟ್ಟೆ ಮೇಕಪ್ ನೋಡಿದ್ರೆ ಇವಳು ಎಂಥ ಕಲ್ಚರಲ್ಲಿ ಬೆಳೆದಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತೆಲ್ಲ ಮಾತಾಡ್ತಾರೆ. ಇದರಿಂದ ಕಿಶನ್ಗೆ ಪಾರ್ಕ್ ಅಥಾರಿಟಿ ಮೆಂಬರ್ಸ್ ಮೇಲೆ ತುಂಬಾ ಸಿಟ್ಟು ಬರುತ್ತೆ. ಆಗ ಅವ್ರ ಹತ್ರ ಹೋಗಿ, ಪೂಜಾ ನೀವು ಅಂದ್ಕೊಂಡಿರೋ ರೀತಿ ಹುಡುಗಿ ಅಲ್ಲ, ಈಗಿನ ಕಾಲದ ಹೆಣ್ಮಕ್ಳು ನೀವು ಹೇಳಿರೋ ರೀತಿನೂ ಇರ್ಬೋದು, ಆದರೆ ಪೂಜಾ ಅಂಥವಳಲ್ಲ, ಅವಳು ನನ್ನ ಜಿಮ್ನಲ್ಲಿ ಕೆಲಸ ಮಾಡ್ತಿದ್ಲು, ಈಗ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಅವ್ರ ಅಕ್ಕ ನೋಡಿರೋ ಹುಡುಗನ್ನ ಮದುವೆ ಆಗಬೇಕು ಅಂತ ಹೋಗ್ತಿದ್ದಾಳೆ. ಅವ್ರ ಅಕ್ಕನ ಮಾತನ್ನು ವೇದವಾಕ್ಯ ಅಂತ ಪಾಲಿಸ್ತಾ ಇರೋ ಹುಡುಗಿ ಇವಳು, ಅಂತ ಸಂಸ್ಕಾರವಂತ ಮನೆಯಿಂದ ಬಂದಿರೋ ಹುಡುಗಿ. ಅವ್ರ ಅಕ್ಕ ಹಾಕಿರೋ ಗೆರೆನ ದಾಟೋದಿರಲಿ, ಆ ಗೆರೆನ ತುಳಿಯೋ ಯೋಚನೆ ಕೂಡ ಮಾಡಲ್ಲ. ಇಂಥ ಹುಡುಗಿ ಬಗ್ಗೆ ನೀವು ಈ ಥರ ಎಲ್ಲ ಮಾತಾಡೋದು ತುಂಬ ದೊಡ್ಡ ತಪ್ಪು ಅಂತ ಹೇಳ್ತಾನೆ. ಇನ್ನು ಈ ಕಿಶನ್ ಮಾತು ಕೇಳೋ ಅಥಾರಿಟಿ ಮೆಂಬರ್ಸ್, ಹೌದು ನಾವೇ ಮಿಸ್ಟೇಕ್ ಮಾಡಿಸ್ಕೊಂಡ್ವಿ ಅನಿಸುತ್ತೆ, ಈ ಹುಡುಗ ತುಂಬ ಜೆನ್ಯೂನಾಗಿ ಮಾತಾಡ್ತಿದ್ದಾನೆ, ಇವನದೇನೂ ತಪ್ಪಿಲ್ಲ ಅಂತ ಅನಿಸುತ್ತೆ, ಇವರಿಬ್ಬರು ಒಳ್ಳೆಯವರೇ ಇರಬೇಕು, ಸುಮ್ಮನೆ ನಾವೇ ಕಿರಿಕಿರಿ ಮಾಡ್ಕೊಂಡ್ವಿ, ಇದನ್ನು ಹೆಚ್ಚು ಮಾಡೋದ್ರಿಂದ ಪೊಲೀಸ್ ಅದು ಇದು ಅಂತ ಆಗುತ್ತೆ, ಇದನ್ನು ಇಲ್ಲಿಗೆ ನಿಲ್ಲಿಸಿ ನಾವು ಇಲ್ಲಿಂದ ಹೊರಡೋಣ ಅಂತೇಳಿ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಭಾಗ್ಯ ಮನೆಯಲ್ಲಿ ಭಾಗ್ಯ ಅವಳು ಪ್ರತಿದಿನ ಹೋಗೋ ದೇವಿ ದೇವಸ್ಥಾನದ ಪುರೋಹಿತರಿಗೆ ಕಾಲ್ ಮಾಡಿ ಪೂಜನ್ಗೆ ಒಂದೊಳ್ಳೆ ಗಂಡು ನೋಡಿ ಅಂತ ಹೇಳ್ತಿರ್ತಾಳೆ. ಇನ್ನು ಪಾರ್ಕ್ನಲ್ಲಿ ಪೂಜಾ ಮತ್ತು ಕಿಶನ್ ಮಧ್ಯ ತಂದಿಡಬೇಕು ಅಂತ ನೋಡ್ತಿರೋ ತಾಂಡವ್ ಅವನು ಅಂದ್ಕೊಂಡಿದ್ದ ಕಾರ್ಯ ಅಲ್ಲಾಗಲಿಲ್ಲ ಅಂತೇಳಿ ತುಂಬಾ ಸಿಟ್ಟಿನಲ್ಲಿರ್ತಾನೆ. ಈ ಮಧ್ಯೆ ಪೂಜಾ ಮನೆಗೆ ಅಂತ ಹೊರಡೋವಾಗ ತಾಂಡವ್ ಅಲ್ಲಿರೋದನ್ನು ನೋಡಿ ತಾಂಡವ್ ಹತ್ರ ಬಂದು, ಈ ಕೆಲಸ ಎಲ್ಲ ನೀವೇ ಮಾಡಿದ್ದ ಬಾವ, ನಾನು ಅಂದ್ಕೊಂಡೆ ಇಲ್ಲಿರೋ ಜನಗಳೆಲ್ಲ ತುಂಬ ಮೆಚ್ಯೂರಿಟಿ ಇರೋರ ಥರ ಕಾಣ್ತಿದ್ದಾರೆ, ಈ ಥರ ಚೀಪ್ ಮೆಂಟಾಲಿಟಿ ಯಾರಿಗಿರುತ್ತೆ ಅಂತ, ನೀವೇ ಇದ್ದೀರಾ ಅಂದಮೇಲೆ ಇದು ನಿಮ್ಮದೇ ಕೆಲಸ ಆಗಿರುತ್ತೆ ಅಂತ ಬೈತಾಳೆ. ಹಾಗೆ ತಾಂಡವ್ ಅವ್ರ ಅಕ್ಕನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡೋದ್ರಿಂದ ಪೂಜಾ ತುಂಬಾ ಸಿಟ್ಟಿನಲ್ಲಿ ಬಿದ್ದು, ನೀವು ಬದುಕ್ತಿರೋ ಬಾಳು ನಮ್ಮ ಅಕ್ಕ ಹಾಕಿರೋ ಭಿಕ್ಷೆ, ನೀವು ಮಾಡ್ತಿರೋ ಕೆಲಸನೂ ನನ್ನ ಅಕ್ಕ ಕೊಟ್ಟಿರೋ ಭಿಕ್ಷೆ, ನೀವು ಅವಳ ಕಾಲ್ಧೂಳಿಗೂ ಸಮ ಅಲ್ಲ ಅಂತ ಹೇಳಿ ಕಿರ್ಚಾಡ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಇದೇ ವಿಚಾರವಾಗಿ ತುಂಬ ಸಿಟ್ಟಾಗೋ ತಾಂಡವ್ ಸೀದಾ ಭಾಗ್ಯಳ ಮನೆ ಹತ್ರ ಹೋಗ್ತಾನೆ. ಹಾಗೆ ಅವರೆಲ್ಲರನ್ನೂ ಒಟ್ಟುಗೂಡಿಸಿ ಪೂಜಾ ಮೇಲೆ ಇಲ್ಲದೆ ಇರೋದನ್ನೆಲ್ಲ ಹೇಳೋಕೆ ಶುರು ಮಾಡ್ತಾನೆ. ಭಾಗ್ಯನಿಗೂ ಸಹ ನಿನ್ನ ತಂಗಿಗೆ ಗಂಡು ನೋಡೋಕ್ಕಾಗಲ್ಲ ಅಂತ ಹೇಳಿ ಸಿಕ್ಕಿದ ಹುಡುಗರ ಜೊತೆ ಎಲ್ಲ ಓಡಾಡು ಅಂತ ಪಾರ್ಕ್ನಲ್ಲಿ ಬಿಟ್ಟಿದ್ಯಾ ಅಂತೆಲ್ಲ ಕೇಳ್ತಾನೆ. ಇದರಿಂದ ತುಂಬ ಸಿಟ್ಟಾಗೋ ಸುನಂದ ಮತ್ತು ಕುಸುಮ ಕೂಡ ತಾಂಡವ್ಗೆ ತುಂಬಾ ಬೈತಾರೆ. ಅದ್ರ ಮಧ್ಯೆ ಪೂಜಾ ಕೂಡ ಅಲ್ಲಿಗೆ ಬರೋದ್ರಿಂದ ಸುನಂದ ಅವಳ ಹತ್ರ ಹೋಗಿ ಇದ್ರ ಬಗ್ಗೆನೇ ಪ್ರಶ್ನೆ ಮಾಡ್ತಾ ಪೂಜನ್ ಮೇಲೆ ಕೈ ಕೂಡ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಪೂರ್ಣಗೊಳ್ಳುತ್ತೆ. ಮುಂದಿನ ಸಂಚಿಕೆಯ ಸಂಪೂರ್ಣ ವೀಕ್ಷಣೆಯನ್ನು ಟಿವಿಗಿಂತ ಮೊದಲಿಗೆ ನೋಡಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.